ಹಾಯ್ ನಮಸ್ಕಾರ, ನಾನು ಪ್ರತಿಮಾ ಭಟ್. ಇದು ಡಿಜಿಟಲ್ ಡಿಸ್ಕಷನ್ ವಿಶೇಷವಾದಂತಹ ಕಾರ್ಯಕ್ರಮ. ಅದರಲ್ಲೂ ಭಾರತ ಬಹಳ ಹೆಮ್ಮೆ ಪಡುವಂತಹ ಐತಿಹಾಸಿಕ ಕ್ಷಣ ಹತ್ತಿರವಾಗ್ತಾ ಇದೆ. ಅಂತರಿಕ್ಷ ಯಾನದಲ್ಲಿ ಬಹಳ ಒಂದು ದೊಡ್ಡ ಸಾಧನೆ ಮಾಡೋದಕ್ಕೆ ಒಬ್ಬ ಭಾರತೀಯ ಹೊರಟು ನಿಂತಿದ್ದಾರೆ. ಎಕ್ಸಿಯಾಮ್ 4 ಮಿಷನ್ ಬಗ್ಗೆ ಮಾತನಾಡೋಣ. ಯಾಕೆ ಈ ಯೋಜನೆ ಬಹಳ ಪ್ರಮುಖ ಆಗುತ್ತೆ ಭಾರತಕ್ಕೆ? ಈ ಯೋಜನೆಯ ಮೂಲಕ ಭಾರತಕ್ಕೆ ಏನು ಲಾಭ? ಯಾವ ರೀತಿಯಲ್ಲಿ ಅಧ್ಯಯನ ಮಾಡೋದಕ್ಕೆ ಈ ಯೋಜನೆಯಿಂದ ಸಾಧ್ಯ ಆಗ್ತಾ ಇದೆ? ಹೇಗಿರುತ್ತೆ ಯಾನ? ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮೊಂದಿಗೆ ವಿಶೇಷ ಅತಿಥಿ ಇದ್ದಾರೆ. ರಕ್ಷಣಾ ಕ್ಷೇತ್ರದ ಬಗ್ಗೆ, ಸ್ಪೇಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೊಂದಿರುವಂತಹ ತಜ್ಞರು ಗಿರೀಶ್ ಲಿಂಗಣ್ಣ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗಿರೀಶ್ ಲಿಂಗಣ್ಣ ಅವರೇ, ನಾವು ಗಮನಿಸ್ತಾ ಇದ್ದೀವಿ ಕಳೆದೆರಡು ದಿನಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು ಅದು ಈ ಅಂತರಿಕ್ಷಯಾನ ಎಕ್ಸಿಯಾಮ್ 4. ಬಹಳ ದೊಡ್ಡ ಯೋಜನೆ. ಈ ಯೋಜನೆಯಲ್ಲಿ 4 ದೇಶಗಳು ಒಟ್ಟಾಗಿ ಸಾಗ್ತಾ ಇವೆ. ಅದರಲ್ಲೂ ನಮ್ಮ ಭಾರತೀಯ ಹೆಮ್ಮೆಯ ಶುಭಾಂಶು ಶುಕ್ಲಾ ಅವರು ಯಾನವನ್ನು ಆರಂಭಿಸ್ತಾ ಇದ್ದಾರೆ. ಇವತ್ತಾಗಬೇಕಾಗಿತ್ತು, ಪೋಸ್ಟ್ಪೋನ್ ಆಗಿದೆ, ನಾಳೆ ಆಗುತ್ತೆ. ಆದರೆ ಯಾನ ಎಷ್ಟು ಪ್ರಮುಖ ಅಂತ ನಮಗಿದೊಂಥರ ಅದೃಷ್ಟ ಅಂತ ಹೇಳ್ಬೋದು. ಈ ಯಾನಲ್ಲಿ ನಮಗೆ ಒಂದು ಚಾನ್ಸ್ ಸಿಕ್ಕಿ ನಾವು ಈ ಗಗನಯಾನ್ ಆ್ಯಕ್ಚುಲಿ 2022ರಲ್ಲೇ ಮಾಡಬೇಕು ಅಂತ ಇದ್ದಿತ್ತು. ಬಟ್ ಕಾರಣಾಂತರಗಳಿಂದ ಡಿಲೇ ಆಗ್ತಾನೆ ಹೋಗ್ತಾ ಇದೆ. ಸೊ ಈಗ 26-27ರಲ್ಲಿ ಫಸ್ಟ್ ಮ್ಯಾನ್ ಮಿಷನ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಈಗ. ಸೊ ಅದಕ್ಕೆ ಮುಂಚೆನೇ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಕ್ತಂಗೆ ಆಯಿತು ನಮ್ಮ ಆಸ್ಟ್ರೋನಾಟ್ಗೆ. ಸೊ ಸ್ಪೇಸ್ ಸ್ಟೇಷನ್ಗೆ ಹೋಗೋದು ಹೇಗೆ ಅಂದರೆ, ಅಲ್ಲಿ ಹೋಗ್ಬೇಕಾದ್ರೆ ಇಟ್ ಈಸ್ ನಾಟ್ ಸೋ ಈಸಿ. ನಾವು ಇಲ್ಲಿ ರಾಕೆಟ್ ಉಡಾಯಿಸಿದ ತಕ್ಷಣ ಅಲ್ಲಿ ಹೋಗಿ ಸ್ಪೇಸ್ ಸ್ಟೇಷನಲ್ಲಿ ಇರ್ತೀವಿ ಅಂತ ಅಲ್ಲ. ಅದರಲ್ಲಿ ತುಂಬ ಇವನು ಪೈಲಟ್, ನಮ್ಮವರು ಪೈಲಟ್. ಸೊ ಆ ಪೈಲಟ್ ತುಂಬಾ ಕೆಲಸ ಇರುತ್ತೆ. ಮೆನೋವರಿಂಗ್ ಅಂದರೆ ಅದಕ್ಕೆ ಹೇಗೆ ಡೈರೆಕ್ಷನ್ ತಿರುಗಿಸ್ಬೇಕು, ಸ್ಪೇಸ್ ಕ್ರಾಫ್ಟ್ ಹೇಗೆ ಅಲ್ಲಿ ಹೋಗಿ ಕರೆಕ್ಟಾಗಿ ಲಾಕ್ ಆಗಬೇಕು, ಆ ಥರ ಎಲ್ಲ ಮೆನೋವರಿಂಗ್ ಮಾಡೋದು ಇವ್ರ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಒಬ್ಬ ಪೈಲಟ್ ಆದವನ ಮೇಲೆ. ಸೊ ಈ ವಿಲ್ ಬಿ ಲರ್ನಿಂಗ್ ಮೆನಿ ಥಿಂಗ್ಸ್ ಔಟ್ ಟು ಆಪ್ರೇಟ್ ದ ಸ್ಪೇಸ್ ಕ್ರಾಫ್ಟ್ಸ್. ಅಫ್ಕೋರ್ಸ್ ಇಲ್ಲಿ ಸಿಮ್ಯುಲೇಟರ್ಸಲ್ಲಿ ಎಲ್ಲನೂ ಲರ್ನ್ ಮಾಡಿರ್ತಾರೆ, ಇಲ್ಲ ನಾನು ಹೇಳಲ್ಲ. ಬಟ್ ಫೀಲ್ಡಲ್ಲಿ ಆಪ್ರೇಟ್ ಮಾಡೋಕ್ಕೂ ಮತ್ತು ಇಲ್ಲಿ ಒಂದು ಸಿಮ್ಯುಲೇಷನ್ನಲ್ಲಿ ನಾವು ಟ್ರೈನಪ್ ಆಗೋಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಸೊ ಈ ವಿಲ್ ಬಿ ಲರ್ನಿಂಗ್ ಲಾಟ್ ಆಫ್ ಥಿಂಗ್ಸ್, ಡಿಫಿಕಲ್ಟ್ ಥಿಂಗ್ಸ್, ಹೌ ಟು ಆಪ್ರೇಟ್ ಅನ್ ಸ್ಪೇಸ್ ಕ್ರಾಫ್ಟ್. ಅದೊಂದು ಈ ಲರ್ನ್ಸ್ ಬಿಫೋರ್ ಲಾಂಚಿಂಗ್ ದ ಗಗನಯಾನ್ ಮಿಷನ್. ಸೊ ಆ ಒಂದು ಟ್ರೈನಿಂಗ್ ಇರೋದ್ರಿಂದ ನಮ್ಮ ಗಗನಯಾನಕ್ಕೆ ನಾವು ಯಾರೋ 3 ಜನನ ಸೆಲೆಕ್ಟ್ ಮಾಡಿದ್ದೀವಿ ಹೋಗೋಕ್ಕೆ. ಸೊ ಅವ್ರಿಗೊಂದು ಎಲ್ಲೋ ಒಂಥರ ದೇ ವಿಲ್ ಫೀಲ್ ಒನ್ ಕಾನ್ಫಿಡೆನ್ಸ್ ಬಿಕಾಸ್ ಹಿ ಹ್ಯಾಸ್ ಆಲ್ರೆಡಿ ಡನ್ ಎ ಸ್ಪೇಸ್ ಜರ್ನಿ. ಬಿಕಾಸ್ ನಮ್ಮಲ್ಲಿ ಯಾರೂ ಮಾಡಿರಲಿಲ್ಲ ಸ್ಪೇಸ್ ಜರ್ನಿ. ಹಿಂದೆ ಮಾಡಿದವರೊಬ್ಬರು ರಾಕೇಶ್ ಶರ್ಮಾ ಅವರು 41 ವರ್ಷಗಳ ಹಿಂದೆ ಇತ್ತು. ಬಟ್ ಆಗಿನ ಸ್ಥಿತಿಗತಿಗಳೇ ಬೇರೆ ಇತ್ತು. ಆಗಿನ ರಾಕೆಟ್ ಆಗಲಿ, ಆಗಿನ ಸ್ಪೇಸ್ ಕ್ರಾಫ್ಟ್ಗಳಾಗಲಿ, ಅಲ್ಲಿ ಆಟೋಮೆಟಿಕ್ ಭಾಳ ಕಮ್ಮಿ ಇತ್ತು, ಹ್ಯೂಮನ್ ಇಂಟರ್ಫಿರೆನ್ಸ್ ಜಾಸ್ತಿ ಇತ್ತು. ಬಟ್ ಈಗಿನ ಸ್ಪೇಸ್ ಕ್ರಾಫ್ಟಲ್ಲಿ ಆಟೋಮೇಷನ್ ಜಾಸ್ತಿನೇ ಇದೆ. ಬಟ್ ದೇರ್ ಈಸ್ ಆಲ್ಸೋ ಎ ಹ್ಯೂಮನ್ ಇಂಟರ್ವೆನ್ಷನ್ ಬೇಕೇ ಆಗಬೇಕಾಗುತ್ತೆ. ಎಲ್ಲ ಆಟೋಮೆಟಿಕ್ಕಾಗಿ ಹೋಗಿ ಡಾಕ್ ಆಗಲ್ಲ. ಯು ನೀಡ್ ಲೈಟ್ ಮೆನೋವರಿಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಟು ಎಕ್ಸಾಕ್ಟ್ಲಿ ಡಾಕ್. ನೀವು ಸುನೀತಾ ವಿಲಿಯಮ್ಸ್ ಅವ್ರು ಇದರಲ್ಲೂ ಡಾಕಿಂಗಲ್ಲಿ ಸ್ವಲ್ಪ ತಡ ಆಯಿತು. ಸೊ ಆ ಒಂದು ಡಾಕಿಂಗ್ you will have that experience. So that will give lot of advantages for the future space missions. ಒಂದು ನೆಕ್ಸ್ಟು ಕೆಲವು ಎಕ್ಸ್ಪೆರಿಮೆಂಟ್ಸ್ಗಳು ಮಾಡೋಕ್ಕೆ ಹೊರಟಿದ್ದೀವಿ. ನಿಜ. ಯಾಕಂದರೆ ಒಂದು ಯಾನದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಮೊದಲ ಬಾರಿಗೆ ಹೋಗ್ತಾ ಇರುವಂತಹ ಭಾರತೀಯ ಅಂತ ಹೇಳಿದೆ. 40 ವರ್ಷಗಳ ಹಿಂದೆ ಶರ್ಮಾ ಅವರು ಹೋಗಿದ್ರು. ಆದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸವನ್ನು ನಾವು ಗಮನಿಸ್ತಾ ಹೋದಾಗ ಇಲ್ಲಿ ಭಾಳಷ್ಟು ಅಧ್ಯಯನಕ್ಕೆ ಅವರಿಗೆ ಸ್ಕೋಪ್ ಇದೆ ಅಂತ ಅನ್ನೋದು. ಏನೇನು ಅಧ್ಯಯನ ಸಾಧ್ಯ ಆಗುತ್ತೆ? ಯಾಕಂದರೆ ಒಂದು ಮಾತಿದೆ, ಅಂದರೆ ಭಾಳ ಒಂದು ಹೆಲ್ತ್ ಕಾನ್ಷಿಯಸ್ ಆಗಿರುವಂಥವ್ರಿಗೆ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಮಧುಮೇಹಿಗಳಿಗೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ. ಅದ್ರ ಬಗ್ಗೆ ಕೂಡ ಅಲ್ಲಿ ಸ್ಟಡಿ ಮಾಡಲಾಗುತ್ತೆ. ಏನೇನು ಅಧ್ಯಯನ ಸಾಧ್ಯ ಆಗುತ್ತೆ ಸರ್ ಈ ಗಗನಯಾನದಲ್ಲಿ? ನೋಡಿ, ಒಂದು ಸ್ಪೇಸ್ ರಾಕೇಶ್ ಶರ್ಮಾ ಹೋದಾಗ ಅವಾಗ ಸ್ಪೇಸ್ ಸೆಂಟರ್ ಅನ್ನೋದು ಇರಲಿಲ್ಲ. ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಅನ್ನೋದು ಇನ್ನೂ ಹುಟ್ಟೇ ಇರಲಿಲ್ಲ. ಅಂದರೆ ಅದು 98ಅಲ್ಲಿ ಶುರುವಾಗಿ 2000 ಇಸ್ವಿ ಅಷ್ಟೊತ್ತಿಗೆ ಅದು ಕಾರ್ಯಾಚರಣೆ ಆರಂಭಿಸಿತು.
ರಾಕೇಶ್ ಶರ್ಮಾ ಹೋಗಿದ್ದು ಸುಮಾರು 84 ಅನಿಸುತ್ತೆ. ದೇರ್ ವಾಸ್ ಸಲ್ಯೂಟ್ 7 ಅಂದ್ಬಿಟ್ಟು. ಆಗ ರಷ್ಯಾ ಮತ್ತು ಇಂಡಿಯಾ ಒಂದು ಕೊಲ್ಯಾಬ್ರೇಷನಲ್ಲಿ ಅವರು ಹೋಗಿ ಅಲ್ಲಿ ಅವರು ಉಳ್ಕೊಂಡಿದ್ದು ಒಂದು 7 ಡೇಸ್ ಏನೋ ಉಳ್ಕೋತಾರೆ. ಅವರು ಅಲ್ಲಿ 43 ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಬಟ್ ಆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಬಂದ ಮೇಲೆ ಇಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಸ್ಟ್ರಾಂಗಾಗಿ ಇನ್ನೂ ಇರಲ್ಲ ನಮ್ಮ ಹತ್ರ. ಅವಾಗ ನಮ್ಮ ಹತ್ರ ಇದ್ದಿದ್ದೇ ಒಂದು SLV ರಾಕೆಟ್ ಅಂತ ಒಂದು ಸಣ್ಣ ರಾಕೆಟ್ ಇಟ್ಕೊಂಡಿದ್ವಿ. ಒಂದು 40 kg ಅಷ್ಟು ಒಂದು 200-300 ಕಿಲೋಮೀಟ್ರ್ ದೂರ ತೊಗೊಂಡು ಹೋಗಬಲ್ಲ ಅಂತ ಒಂದು ಸ್ಯಾಟಿಲೈಟ್ ಇರೋ ಅಷ್ಟು ಶಕ್ತಿ ಅಷ್ಟೇ ಇದ್ದಿದ್ದು ನಮ್ಮ ಹತ್ರ. ಸೊ ಅವ್ರು ಅಲ್ಲಿನ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಬಂದ್ರೂ ಇಲ್ಲಿ ಅದನ್ನು ಮುಂದುವರ್ಸೋಕ್ಕೆ ಏನು ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರೇ ಇರಲಿಲ್ಲ. ಸೊ ಹೋದರೂ ಮಾಡ್ಕೊಂಡು ಬಂದರು, ಬಟ್ ಅಲ್ಲಿಗೆ ಅದು ಆ ಒಂದು ಬೆಳವಣಿಗೆ ಕಾಣಲಿಲ್ಲ. ಅವ್ರು ಹೋಗಿ ಬಂದಿದ್ದು ಬರೇ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಾಯ್ತೆ ಹೊತ್ತು ಅವ್ರು ಮಾಡ್ಕೊಂಬಂದಿದ್ದ ಎಕ್ಸ್ಪೀರಿಮೆಂಟ್ಸ್ಗೆ ಕರೆಕ್ಟಾಗಿ ಒಂದು ಗ್ರೌಂಡ್ ಸಿಗಲಿಲ್ಲ ಅದನ್ನು ಮುಂದೆ ತೊಗೊಂಡೋಗೋಕ್ಕೆ. ಸೊ ಈಗ ಮಾಡ್ತಾ ಇರೋ ಎಕ್ಸ್ಪೆರಿಮೆಂಟ್ಸ್ ವ್ಯತ್ಯಾಸ ಇದೆ. ಬಿಕಾಸ್ ವಿ ಹ್ಯಾವ್ ಡೆವಲಪ್ಡ್ ಅ ಲಾಟ್ ಇನ್ ದಿ ಸ್ಪೇಸ್. ಗೊತ್ತಾಯ್ತಾ? ಸೊ ವಿ ಆರ್ ಆಲ್ಮೋಸ್ಟ್ 2% ಆಫ್ ದಿ ಸ್ಪೇಸ್ ಎಕನಾಮಿ. ಇವತ್ತು $500 ಬಿಲಿಯನ್ ಇರೋ ಸ್ಪೇಸ್ ಎಕನಾಮಿಲಿ ವಿ ಆರ್ ಆಲ್ರೆಡಿ 2% ಏನೋ ತೊಗೊಂಡಿದ್ದೀವಿ. ಇನ್ ನೆಕ್ಸ್ಟ್ 5 or 8 ಇಯರ್ಸಲ್ಲಿ ವಿ ಆರ್ ಏಮಿಂಗ್ ಟು ಬಿಕಮ್ ದಿ 10% ಆಫ್ ದ ಗ್ಲೋಬಲ್ ಆಫ್ ದಿ ಸ್ಪೇಸ್ ಎಕನಾಮಿ. ಸೊ ಅದರಷ್ಟು ಮುಂದುವರೆದಿದ್ದೀವಿ. ಚಂದ್ರಯಾನ 3 ತನಕನೂ ಸೌತ್ ಪೋಲ್ಗೆ ಮೊದಲನೇ ದೇಶ ವಿಶ್ವದಲ್ಲೇ. ಸೊ ಆಗಿನ ರಾಕೇಶ್ ಶರ್ಮನ ಯುಗಕ್ಕೂ ಈಗಿನ ಸುಭಾಂಶು ಶುಕ್ಲಾ ಹೋಗ್ತಾರಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಒಂದು ನೆಕ್ಸ್ಟ್ ನೀವೇನು ಹೇಳಿದ್ರಿ, ಈವನ್ ಡಯಾಬಿಟಿಕ್ ಅವ್ರು ಹೋಗೋದು ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಡಯಾಬಿಟಿಕ್ ಅವ್ರದ್ದು ಏನಾಗುತ್ತೆ ಅಂದರೆ, ವೆನ್ ದೇರ್ ಈಸ್ ನೋ ಗ್ರಾವಿಟಿ ದೇರ್ ಈಸ್ ಎ ಮೈಕ್ರೋ ಗ್ರಾವಿಟಿ, ಅಂದರೆ ಸ್ವಲ್ಪ ಗ್ರಾವಿಟಿ ಇರುತ್ತೆ, ಬಟ್ ಯು ಕ್ಯಾನ್ ಸೇ ಇಟ್ ಇಸ್ ಎ ನಿಲ್ ಗ್ರಾವಿಟಿ. ಆ ಗ್ರಾವಿಟಿ ಇಲ್ಲದೇ ಇದ್ದಾಗ ಏನಾಗುತ್ತೆ ಅಂದರೆ ಈ ಡಯಾಬಿಟಿಕ್ ಅಂದರೆ ಶುಗರ್ ಲೆವೆಲ್ಸ್ ತುಂಬ ತೀರಾ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಶುಗರ್ ಲೆವೆಲ್ಸ್ ಜಾಸ್ತಿ ಆದಾಗ ಇನ್ಸುಲಿನ್ ಕೊಟ್ಟರು ಹೌ ಇಟ್ ಬಿಹೇವ್ಸ್, ಹೌ ಇಟ್ ರಿಯಾಕ್ಟ್ಸ್ ಅದು ಗೊತ್ತಾಗ್ತಿಲ್ಲ ಅದು. ಸೊ ದಟ್ ಈಸ್ ದ ಒನ್ ಎಕ್ಸ್ಪೆರಿಮೆಂಟ್ ದೇ ಆರ್ ಗೋಯಿಂಗ್ ಟು ಡೂ. ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಿರಬೇಕು, ನಮ್ಮ ಡಾಕ್ಟರ್ ಜಿತೇಂದ್ರ ಸಿಂಗ್ ಇದಾರಲ್ಲ, ಸ್ಪೇಸ್ ಮಿನಿಸ್ಟರ್, ಈಸ್ ಆಲ್ಸೋ ಎ ಡಯಾಬಿಟಾಲಜಿಸ್ಟ್. ಸೊ ಈಸ್ ಆಲ್ಸೋ ಮೋರ್ ಇಂಟ್ರೆಸ್ಟೆಡ್ ಟು ಸಿ ಹೌ ಇಟ್ ವರ್ಕ್ಸ್, ಹೌ ದ ಇನ್ಸುಲಿನ್ ಆ್ಯಕ್ಟ್ಸ್ ಆನ್ ದಿ ಝೀರೋ ಗ್ರಾವಿಟಿ ಲೆವೆಲ್. ಸೊ ಅದರಲ್ಲಿ ಏನಾರ ಸಕ್ಸಸ್ಫುಲ್ ಆದರೆ ಇವತ್ತು ಡಯಾಬಿಟಿಕ್ ಪೇಷಂಟ್ಸ್ ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್. ಸೊ ಅದು ಈಗ ಸಣ್ಣ ಹುಡುಗರಿಗೂ ಡಯಾಬಿಟಿಸ್ ಬರ್ತಾ ಇದೆ, ಕ್ರಿಕೆಟರ್ಸ್ಗಳಲ್ಲೂ ಡಯಾಬಿಟಿಸ್ ಇದೆ, ಎಷ್ಟೋ ಜನಕ್ಕೂ ಡಯಾಬಿಟಿಸ್. ನೀವು ಕ್ರಿಕೆಟರ್ ವಾಸಿಮ್ ಅಕ್ರಮ್ ತೊಗೊಂಡ್ರೆ ಇನ್ಸುಲಿನ್ ತಗೊಂಡೇ ಆಡಬೇಕಾಗಿತ್ತು. ಸೊ ಈ ವಾಸ್ ಆಲ್ಸೋ ಡಯಾಬಿಟಿಕ್ ಅಂದ್ಬಿಟ್ಟು ಕ್ರಿಕೆಟ್ ಆಡದೆ ಏನಿಲ್ಲ, ಆಡ್ತಾ ಇದ್ದಾರೆ. ಸೊ ವೈ ನಾಟ್ ದೇ ಬಿಕಮ್ ಎನ್ ಆಸ್ಟ್ರೋನಾಟ್? ಭೂಮಿ ಮೇಲೆ ಅಷ್ಟೇ ಅಲ್ಲ, ಯಾಕಾಗಲ್ಲ? ಸೊ ಯು ಗೆಟ್ ಮೋರ್ ಆಫ್ ಮ್ಯಾನ್ ಪವರ್. ಸೊ ಮೋರ್ ಆಫ್ ಇದು, ಬಿಕಾಸ್ ಡಯಾಬಿಟೀಸಿಂದ ಕರ್ಕೊಂಡು ಹೋಗ್ತಾ ಇಲ್ಲ ಅನ್ನೋದು ಅದಾಗಬಾರ್ದು. ಸೊ ದಟ್ ಈಸ್ ಒನ್ ಎಕ್ಸ್ಪೆರಿಮೆಂಟ್ ದೇ ಆರ್ ಗೋಯಿಂಗ್ ಟು ಡೂ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್